ನಸುಕಿನ ಜಾವವೇ ಆರಂಭವಾಗೋ ಇವರ ಕೆಲಸ ನೆತ್ತಿ ಸುಡುವವರೆಗೂ ಮುಂದುವರಿಯುತ್ತದೆ. ನಗರದ ಮೂಲೆ ಮೂಲೆಯ ರಸ್ತೆಗಳು ಸ್ವಚ್ಛಂದವಾಗಿರಲು ಇವರೇ ಕಾರಣ. ಜೀವನದ ಆದಾಯಕ್ಕೆ ದುಡಿಯೋ ಪೌರ ಕಾರ್ಮಿಕರದ್ದು ಒಂದೊಂದು ಕಥೆ. ಆ ಕಥೆ ಪಠ್ಯ ಆಗತ್ತೆ ಅಂದ್ರೆ ಅದೊಂದು ಇತಿಹಾಸವೇ ಇದ್ದಂತೆ. ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀವಿ ಅಂತೀರಾ? ಪೌರ ಕಾರ್ಮಿಕರೊಬ್ಬರ ಕತೆ ವಿಶ್ವವಿದ್ಯಾನಿಲಯಗಳ ಪಠ್ಯ ಪುಸ್ತಕಕ್ಕೆ ಸೇರಿದೆ. ಯಾರೀ ಸಾಧಕ? ಇವರ ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡ್ಕೊಂಡು ಬನ್ನಿ. ವಿಂಗಡಣೆಯಾಗದ ಕಸ, 3-4 ದಿನ ಕೊಳೆತ ಕಸ, ಹೀಗೆ ಎಲ್ಲವನ್ನೂ ಕ್ರಮವಾಗಿ ವಿಭಜನೆ ಮಾಡುವುದು, ಚಳಿ ಗಾಳಿ ಮಳೆಗೆ ಜಗ್ಗದೆ ಕೆಲಸ ಮಾಡೋದು, ರಸ್ತೆಗಳನ್ನ ಸಾರ್ವಜನಿಕ ಸ್ಥಳಗಳನ್ನ ಸ್ವಚ್ಛಗೊಳಿಸುವುದು, ಬೀದಿಯ ಕಸ ತೆಗೆದು ಅಂದಗೊಳಿಸುವುದು ಇವರ ಕೆಲಸ. ಹಿಂದುಳಿದ ವರ್ಗದವರೇ ಹೆಚ್ಚಾಗಿ ಪೌರ ಕಾರ್ಮಿಕರ ಕೆಲಸಕ್ಕೆ ಸೇರೋದು. ಇವರ ಕಷ್ಟದ ಜೀವನದ ಬಗ್ಗೆಯಂತೂ ಊಹಿಸಲು ಅಸಾಧ್ಯ. ಇಷ್ಟೆಲ್ಲ ಪೀಠಿಕೆ ಕೊಡ್ತಿರೋದು ಯಾಕೆ ಅಂತ ಹೇಳ್ತೀವಿ ಕೇಳಿ. ಕೇರಳದ ರಾಜಾಜಿನಗರ ನಿವಾಸಿ ಧನುಜಾ ಕುಮಾರಿ ಎಂಬ ಪೌರ ಕಾರ್ಮಿಕರೊಬ್ಬರ ಕತೆ ವಿಶ್ವವಿದ್ಯಾಲಯದ ಪಠ್ಯ ಪುಸ್ತಕಕ್ಕೆ ಸೇರಿದೆ. ಹೌದು, 35 ವರ್ಷದ ಧನುಜಾ ಕುಮಾರಿ ಅವರು ತಿರುವನಂತಪುರಂನ ಚಂಕಲ್ಚೂಳ ಕಾಲೋನಿ ನಿವಾಸಿ. ಅವರ ಪತಿ ಸತೀಶ್ ಚೆಂಡೆ ವಾದಕ. ಮಕ್ಕಳಾದ ನಿಧೀಶ್, ಸುದೀಶ್ ಅವರು ಕಲಾವಿದರು. ಅರ್ಧಕ್ಕೆ ಶಾಲೆ ಬಿಟ್ಟಿದ್ದ ಧನುಜಾ ಕುಮಾರಿ ಹರಿತ ಕರ್ಮ ಸೇನಾದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಕಾಲೋನಿ ಜನರು ಅನುಭವಿಸಿದ ಜೀವನದ ಅನುಭವಗಳನ್ನೇ ಧನುಜಾ ಬರೆಯಲು ಆರಂಭಿಸಿದ್ರು. ಈಗ ಆ ಪುಸ್ತಕ ಚಂಕಲ್ ಚೂಳಿಯೇ ಎಂಟೆ ಜೀವಿತಂ ಅಂದ್ರೆ ಚಂಕಲ್ ಚೂಳಾದಲ್ಲಿ ನನ್ನ ಜೀವನ ಎಂಬ ಹೆಸರಿನಡಿ ಮುದ್ರಣಗೊಂಡಿದೆ. ಸದ್ಯ ಈ ಕೃತಿ ಕ್ಯಾಲಿಕಟ್ ವಿಶ್ವವಿದ್ಯಾಲಯದ ಎಂಎ ಹಾಗೂ ಕಣ್ಣೂರು ವಿಶ್ವವಿದ್ಯಾಲಯದ ಬಿಎ ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮದ ಭಾಗವಾಗಿದೆ. 2014ರಲ್ಲಿ ಸಾಂಸ್ಕೃತಿಕ ಕಲಾವಿದರ ತಂಡವೊಂದು ಇಲ್ಲಿಗೆ ಭೇಟಿ ನೀಡಿದ್ದ ಇವರ ಬರವಣಿಗೆಯನ್ನ ಗುರುತಿಸಿ ಲೇಖಕಿ ವಿಜಿಲಾ ಅವರಿಗೆ ಪರಿಚಯಿಸಿದ್ರು. ಈ ಬರವಣಿಗೆ ಓದಿ ವಿಜಿಲಾ ಅವರು ಪುಸ್ತಕ ಬರೆದು ಮುದ್ರಿಸಲು ಪ್ರೋತ್ಸಾಹಿಸಿದ್ರು. ಕಾಲೋನಿಯಲ್ಲಿ ಸಮುದಾಯದವರು ಎದುರಿಸುತ್ತಿರುವ ತಾರತಮ್ಯ, ಅಸಮಾನತೆ, ಇಲ್ಲದವರ ಮೇಲೆ ಉಳ್ಳವರ ಅಟ್ಟಹಾಸದ ಬಗ್ಗೆ ಕೃತಿ ಒಳಗೊಂಡಿದೆ. ಸದ್ಯ ಪುಸ್ತಕ ಮುದ್ರಣಗೊಂಡು ಪ್ರಖ್ಯಾತಿ ಪಡೆಯುತ್ತಿರುವ ಹಿನ್ನೆಲೆ ತಮ್ಮ ಕಾಲೋನಿಯಲ್ಲಿ ಗ್ರಂಥಾಲಯ ತೆರೆಯಲು ಧನುಜಾ ಕುಮಾರಿ ಮುಂದಾಗಿದ್ದಾರೆ. ಕೇರಳ ರಾಜ್ಯಪಾಲರಿಂದ ಅತಿಥಿಯಾಗಿ ಆಹ್ವಾನ. ಈ ಕೃತಿ ವಿಶ್ವವಿದ್ಯಾಲಯದ ಪಠ್ಯಕ್ರಮವಾದ ನಂತರ ಧನುಜಾ ಹಾಗೂ ಕುಟುಂಬ ಸದಸ್ಯರನ್ನ ಕೇರಳ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ಅವರು ರಾಜಭವನಕ್ಕೆ ಅತಿಥಿಯಾಗಿ ಆಹ್ವಾನಿಸಿದ್ರು. ರಾಜ್ಯಪಾಲರ ಭೇಟಿ ವೇಳೆ ಭಾವುಕರಾದ ಧನುಜಾ ಅತ್ಯಂತ ಹಿಂದುಳಿದ ಪರಿಸ್ಥಿತಿಯಲ್ಲಿರುವ ನಾನು ಜೀವನದಲ್ಲಿ ಅಂತಹ ಕ್ಷಣವನ್ನ ಊಹಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ರು. ಧನುಜಾ ಕುಮಾರಿ ಹಿನ್ನೆಲೆ. ಧನುಜಾ ಕುಮಾರಿ ತಂದೆ ಕ್ರಿಶ್ಚಿಯನ್ ಮತ್ತು ತಾಯಿ ದಲಿತ ಮಹಿಳೆ. ತಂದೆ ಪೌರ ಕಾರ್ಮಿಕನಾದ ಕಾರಣ ಚಿಕ್ಕಂದಿನಿಂದಲೇ ಸವಾಲಿನ ಜೀವನ ಎದುರಿಸಬೇಕಾಗಿ ಬಂತು. ತಂದೆ ತಾಯಿ ಸಂಬಂಧದ ಮಧ್ಯೆ ಬಿರುಕು ಮೂಡಿದ ನಂತರ ಧನುಜಾ ಕುಮಾರಿ ಮತ್ತು ಆಕೆಯ ತಮ್ಮ ಚಿಕ್ಕಂದಿನಿಂದಲೇ ಅನಾಥಾಶ್ರಮದಲ್ಲಿ ಆಶ್ರಯ ಪಡೆದ್ರು. ಆದ್ರೆ ಅಪರಾಧ ಕೃತ್ಯಗಳಿಂದ ಕಾಲೋನಿ ಕುಖ್ಯಾತಿಯೂ ಪಡೆದಿತ್ತು. ನಾನಾ ಕಾರಣಗಳಿಂದ ಧನುಜಾ 9ನೇ ತರಗತಿಗೆ ತಮ್ಮ ವಿದ್ಯಾಭ್ಯಾಸಕ್ಕೆ ಬ್ರೇಕ್ ಹಾಕುವಂತಾಯಿತು. ಇದರಿಂದಾಗಿ ಸಾಕಷ್ಟು ಸಂಕಷ್ಟ ಅನುಭವಿಸಿದ್ರು. ಚೆಂಡೆ ವಾದಕ ಸತೀಶ್ರನ್ನ ಮದುವೆಯಾದ ನಂತರ ಒಂದೊಳ್ಳೆ ಬದುಕು ಕಟ್ಟಿಕೊಳ್ಳುವಂತಾಯಿತು ಎಂದು ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ. ಒಟ್ಟಾರೆಯಾಗಿ ಅತ್ಯಂತ ಹಿಂದುಳಿದ ಕುಟುಂಬಗಳಿಗೆ ಕೊಂಚ ವಿದ್ಯಾಭ್ಯಾಸ ಸಿಕ್ಕರೂ ಏನಾದ್ರೂ ಸಾಧಿಸುವ ಸ್ಥೈರ್ಯ ಇರುತ್ತೆ ಅನ್ನೋದನ್ನ ಧನುಜಾ ಕುಮಾರಿಯವರು ತೋರಿಸಿಕೊಟ್ಟಿದ್ದಾರೆ. ಈ ಪುಸ್ತಕದಲ್ಲಿ ಜೀವನದ ಅನುಭವಗಳು, ಸಾಧನೆ ಪೌರ ಕಾರ್ಮಿಕರಿಗೆ ಮಾದರಿ ಅಂತಾನೂ ಹೇಳಬಹುದು. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL
17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.